ಬಾಸ್ ಅರ್ಜುನ್ ಭಾಗ 3. ಅರ್ಜುನ್ ಕಾರಿನಿಂದ ಇಳಿದು ತನ್ನ ಐಷಾರಾಮಿ ಬಂಗಲೆಯ ಒಳಗೆ ಹೆಜ್ಜೆ ಇಡ್ತಾ ಇದ್ದಾಗೆ ಅವನನ್ನು ಸ್ವಾಗತಿಸಲು ಅಜ್ಜ ಮತ್ತು ಅಜ್ಜಿ ಇಬ್ಬರೂ ಕೂಡ ಮುಖದಲ್ಲಿ ಪ್ರೀತಿಯ ನಗು ಬೀರ್ಕೊಂಡು ಎದುರಿಗೆ ಬಂದು ನಿಂತ್ಕೊತಾರೆ. ಅರ್ಜುನನ್ನ ನೋಡುತ್ತಲೇ ಅಜ್ಜಿ ಸೀತಾ ಡಾರ್ಲಿಂಗ್. ಅರ್ಜುನ್ ಪ್ರೀತಿಯಿಂದ ಅಜ್ಜಿಯನ್ನ ಹೀಗೆ ಕರೀತಿದ್ದು. ಮುನಿಸಿನಿಂದ ಮುಖ ತಿರುಗಿಸಿ ಬಾಪ್ಪ ಅರ್ಜುನ್ ಬಾ, ಬೆಳಗ್ಗೆನೆ ಮನೆಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಈಗ ಸಂಜೆ 6 ಗಂಟೆ ಆಗ್ತಾ ಬಂತಿದೆಯಲ್ಲ, ಇಲ್ಲಿವರೆಗೆ ಎಲ್ಲಿದ್ದೆ ನೀನು ಅಂತ ಕೃತಕ ಕೋಪದಿಂದ ಕೇಳಿದ್ಲು. ಅರ್ಜುನ್ ಅವಳನ್ನು ಸಮಾಧಾನ ಪಡಿಸಲು ಹತ್ತಿರ ಹೋಗುತ್ತಿದ್ದಂತೆ ಅಜ್ಜ ಮಧ್ಯ ಪ್ರವೇಶಿಸಿ ತಮಾಷೆ ಮಾಡುತ್ತಾ, ಅಲ್ಲ ಕಣೆ ಸೀತಾ ಡಾರ್ಲಿಂಗ್, ನನ್ನ ಮೊಮ್ಮಗ ಬೇರೆ ಎಲ್ಲಿಗೆ ಹೋಗ್ತಾನೆ ಹೇಳು? 2 ವರ್ಷದ ನಂತರ ಫಾರಿನ್ನಿಂದ ಇಂಡಿಯಾಗೆ ಬಂದಿದ್ದಾನೋ ಇಲ್ಲವೋ ಆಗಲೇ ಆಫೀಸ್ನಲ್ಲಿ ಅಷ್ಟೊಂದು ಕೆಲಸ ಇಟ್ಕೊಂಡಿದ್ದಾನೆ. ನಿನಗಿಂತ ಅವನಿಗೆ ಆಫೀಸ್ ಜಾಗನೇ ಜಾಸ್ತಿ ಪ್ರಿಯವಾಗಿಬಿಟ್ಟಿದೆ ಬಿಡು ಅಂತ ಹೇಳಿದರು. ಅಜ್ಜಿಯ ಕೋಪ ತಕ್ಷಣ ಕರಗೋಯ್ತು. ಮೊಮ್ಮಗನ ಮುಖ ನೋಡಿ, ಅಯ್ಯೋ ನನ್ನ ಮುದ್ದಿನ ಮಗನೇ, ಮುಖ ನೋಡಿ ಹೆಂಗಾಗಿದೆ, ತುಂಬ ಸುಸ್ತಾಗಿರೋ ಹಾಗೆ. 2 ವರ್ಷದ ನಂತರ ಭಾರತಕ್ಕೆ ಬಂದು ನೇರವಾಗಿ ಮನೆಗೆ ಬರೋದು ಬಿಟ್ಟು ಆಫೀಸಿಗೆ ಹೋದರೆ ಸುಸ್ತಾಗದೆ ಇನ್ನೇನಾಗುತ್ತೆ? ಅರ್ಜುನ್ ಅಜ್ಜಿಯ ಹೆಗಲ ಮೇಲೆ ಕೈ ಹಾಕಿ ನಗುತ್ತಾ, ಸರಿ ಸೀತಾ ಡಾರ್ಲಿಂಗ್, ನನ್ನದೇ ತಪ್ಪು, ನನ್ನ ಕ್ಷಮಿಸ್ಬಿಡು ಅಂತ ಕಿವಿ ಹಿಂಡ್ಕೊಂಡು ಆಮೇಲೆ ಅಜ್ಜನ ಕಡೆ ತಿರುಗಿ, ಅಜ್ಜ ನೀವು ಹೇಗಿದ್ದೀರಾ ಅಂತ ವಿಚಾರಿಸ್ದ. ನಾನು ಸೂಪರ್ ಆಗಿದ್ದೀನಿ ಕಣೋ ಅರ್ಜುನ್, ನೀನು ಬಂದಿದ್ದೇ ತಡ, ನಮ್ಮ ಮನೆಯ ಕಳೆನೇ ಬಂದಾಗಿದೆ. ಆದರೆ ನಿನ್ನ ಅಪ್ಪ ಮಾತ್ರ ಮಧ್ಯಾಹ್ನದಿಂದಲೂ ತನ್ನ ರೂಮಿನಿಂದ ಆಚೆನೇ ಬಂದಿಲ್ಲ, ಮೇಲಿನ ಕೋಣೆಯಲ್ಲೇ ಇದ್ದಾನೆ ಎಂದು ಅಜ್ಜ ಸ್ವಲ್ಪ ಬೇಸರದಿಂದ ಹೇಳ್ತಾರೆ. ಅರ್ಜುನ್ ಮುಖದಲ್ಲಿದ್ದ ನಗು ಒಮ್ಮೆಲೆ ಮಾಯವಾಯಿತು. ಸರಿ ಅಜ್ಜ, ನಾನು ಹೋಗಿ ಅಪ್ಪನ ಹತ್ರ ಮಾತಾಡಿ ಬರ್ತೀನಿ ಅಂತ ಹೇಳ್ತಾನೆ. ಅಜ್ಜಿ ತಕ್ಷಣ, ಸರಿ ಅರ್ಜುನ್, ನೀನು ಹೋಗಿ ಮೊದಲು ಫ್ರೆಶ್ ಅಪ್ ಆಗಿ ಬಾ, ಅಷ್ಟರಲ್ಲೇ ನಾನು ನಿಮ್ಮ ಅಪ್ಪನನ್ನು ಕೆಳಗೆ ಊಟಕ್ಕೆ ಕರೆದುಕೊಂಡು ಬರ್ತೀನಿ ಅಂತ ಹೇಳಲು. ಇಲ್ಲ ಸೀತಾ ಡಾರ್ಲಿಂಗ್, ಅಪ್ಪನನ್ನು ನಾನೇ ಕರೆದುಕೊಂಡು ಬರ್ತೀನಿ, ನೀವಿರಿ ಅಂತ ಹೇಳಿ ಅರ್ಜುನ್ ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ಹೋದನು. ತಂದೆಯ ರೂಮಿನಲ್ಲಿ ಕಾಡಿದ ಹಳೆಯ ಗಾಯ. ಅರ್ಜುನ್ ನಿಧಾನವಾಗಿ ತನ್ನ ತಂದೆ ಕೋಣೆಯ ಬಾಗಿಲನ್ನು ತೆರೆದು ಒಳಗೆ ಹೋಗ್ತಾನೆ. ಅಲ್ಲಿನ ವಾತಾವರಣ ನೋಡಿ ಅವನ ಮನಸ್ಸು ಸ್ವಲ್ಪ ಭಾರ ಆಯಿತು. ರೂಮಿನಲ್ಲಿ ಮದ್ಯದ ವಾಸನೆ ತುಂಬಿತ್ತು. ಅರ್ಜುನ ನೋಡಿದ ತಂದೆ ಕೈಯಲ್ಲಿದ್ದ ಗ್ಲಾಸನ್ನು ಪಕ್ಕಕ್ಕಿಟ್ಟು, ಹಾಯ್ ಅರ್ಜುನ್, ಯಾವಾಗ ಬಂದೆ ಎಂದು ನಿಸ್ತೇಜ ಧ್ವನಿಯಲ್ಲಿ ಕೇಳಿದ್ರು. ಅರ್ಜುನ್ ತಂದೆಯ ಹತ್ತಿರ ಬಂದು, ನಾನು ಈಗಷ್ಟೇ ಬಂದೆ ಅಪ್ಪ, ನೀವು ಹೇಗಿದ್ದೀರಾ? ನಿಮ್ಮನ್ನು ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಆದರೆ ಅಪ್ಪ, ಸ್ವಲ್ಪ ಈ ಕುಡಿಯೋದನ್ನು ಕಡಿಮೆ ಮಾಡಿ ನೋಡಿ, ನಿಮ್ಮ ದೇಹಸ್ಥಿತಿ ಹೇಗಾಗಿದೆ ಅಂತ ನಿಮಗಾದರೂ ಅರ್ಥ ಆಗ್ತಿದೆಯಾ ಎಂದು ಅತ್ಯಂತ ನೋವಿನಿಂದ ಕೇಳಿದ್ದ. ತಂದೆ ಶೂನ್ಯವಾಗಿ ನೋಡುತ್ತಾ ನಿಟ್ಟುಸಿರು ಬಿಟ್ಟರು. ಏನು ಮಾಡೋದು ಅರ್ಜುನ್, ನಿನ್ನ ತಾಯಿ ಹೋದಾಗಿನಿಂದ ನನಗೆ ಇದೊಂದೇ ಒಪ್ಕೊಂಡಿರೋದು. ಅವಳ ನೆನಪು ಕಾಡಿದಾಗಲೆಲ್ಲ ನನಗೆ ಬೇರೆ ದಾರಿ ಕಾಣಲ್ಲ. ನಿನ್ನ ತಾಯಿಯನ್ನು ಮರೆಯಲು ನನ್ನ ಕೈಯಿಂದ ಸಾಧ್ಯವಾಗುತ್ತಿಲ್ಲ ಕಣೋ ಅಂತ ಹೇಳಿದರು. ಹೌದು, ಅರ್ಜುನಿಗೆ ಕೇವಲ 15 ವರ್ಷ ವಯಸ್ಸಿದ್ದಾಗಲೇ ಅವನ ತಾಯಿ ಒಂದು ಭೀಕರ ಕಾರು ಅಪಘಾತದಲ್ಲಿ ನಿಧನರಾಗಿದ್ದರು. ಅಂದಿನಿಂದ ಇಂದಿನವರೆಗೂ ಕೂಡ ಅರ್ಜುನನ ತಂದೆ ಆ ಆಘಾತದಿಂದ ಹೊರಬರಲಾರದೆ ತಾಯಿಯ ನೆನಪನ್ನು ಮರೆಯಲು ಮದ್ಯಕ್ಕೆ ದಾಸರಾಗಿದ್ದರು. ತಂದೆ ಅರ್ಜುನನ ತಲೆ ಸವರಿ, ಸರಿ ಅರ್ಜುನ್, ನೀನು ಹೋಗಿ ಫ್ರೆಶ್ ಅಪ್ ಆಗು, ತುಂಬ ಜರ್ನಿ ಮಾಡಿ ಸುಸ್ತಾಗಿರೋ ಹಾಗಿದೆ ಅಂತ ಹೇಳಿದ್ರು. ತನ್ನ ತಂದೆಯ ಆ ಸ್ಥಿತಿಯನ್ನು ನೋಡಿದ ಅರ್ಜುನ್ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ತು. ತಾನು ಅಳುತ್ತಿರುವುದನ್ನು ತಂದೆಗೆ ತಿಳಿಸಬಾರದು ಎಂದು ತಕ್ಷಣ ಮುಖ ತಿರುಗಿಸಿ ಸೀದಾ ತನ್ನ ಕೋಣೆಗೆ ಓಡಿ ಹೋದನು. ರೂಮಿನ ಬಾಗಿಲನ್ನು ಹಾಕಿ ತನ್ನ ತಾಯಿಯ ಫೋಟೋ ಹಿಡಿದು ಅರ್ಜುನ್ ಮಗುವಿನಂತೆ ಜೋರಾಗಿ ಅತ್ತನು. ಹೊರಗಡೆ ಜಗತ್ತಿಗೆ ಅವನು ಎಷ್ಟೇ ಕಠಿಣ ಸ್ವಭಾವದ ಗಡಸು ಬಾಸ್ ಆಗಿದ್ರೂ ಕೂಡ ತಾಯಿಯ ನೆನಪಿನ ಮುಂದೆ ಅವನು ಇಂದಿಗೂ ಅದೇ 15 ವರ್ಷದ ಸಣ್ಣ ಮಗುವಾಗಿದ್ದ. ಅಷ್ಟರಲ್ಲಿ ಕೆಳಗಿನಿಂದ ಅಜ್ಜಿ ಅರ್ಜುನ್ ಬೇಗ ಬಾಪ್ಪ ಎಂಬ ಕರೆಯುವ ಧ್ವನಿ ಕೇಳಿಸ್ತು. ತಕ್ಷಣ ಕಣ್ಣೀರನ್ನು ಒರೆಸ್ಕೊಂಡ ಅರ್ಜುನ್ ಬರ್ತೀನಿ ಅಜ್ಜಿ ಎಂದು ಹೇಳಿ ಫ್ರೆಶ್ ಅಪ್ ಆಗಲು ಬಾತ್ರೂಮ್ ಒಳಗೆ ಹೋಗ್ತಾನೆ. ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅರ್ಜುನ್ ಕೆಳಗೆ ಬಂದಾಗ ಕೆಲಸದವಳು ಗೌರವದಿಂದ ಒಂದು ಕಪ್ ಬಿಸಿಯಾದ ಕಾಫಿಯನ್ನು ಜೊತೆಗೆ ಬಜ್ಜಿಯನ್ನು ಅವಳ ಕೈಗಿಟ್ಲು. ಕಾಫಿಯ ಕಪ್ ಹಿಡಿದುಕೊಂಡು ಅರ್ಜುನ್ ನಿಧಾನವಾಗಿ ಮನೆಯ ಮುಂದಿನ ವಿಶಾಲವಾದ ಲಾನ್ ಹುಲ್ಲುಹಾಸಿನ ಕಡೆಗೆ ನಡೆದನು. ಅಲ್ಲಿ ಸಾಲು ಸಾಲಾಗಿ ಅರಳಿದ್ದ ವಿವಿಧ ಬಣ್ಣದ ಹೂಗಳು, ಹಸಿರು ಗಿಡ ಮರಗಳು ಮತ್ತು ಅಲ್ಲಿ ಬೀಸುತ್ತಿದ್ದಂತಹ ಆ ತಂಪಾದ ತಾಜಾ ಗಾಳಿ ಅರ್ಜುನನ ದೇಹ ಮತ್ತು ಮನಸ್ಸನ್ನು ಒಮ್ಮೆಗೆ ಉಲ್ಲಾಸಗೊಳಿಸಿತು. ಆ ಜಾಗ ಅರ್ಜುನ್ಗೆ ಪ್ರಾಣಕ್ಕಿಂತ ಹೆಚ್ಚಾಗಿತ್ತು. ಅವನಿಗೆ ಬೇಸರವಾದರೂ ಕೂಡ ಖುಷಿಯಾದರೂ ಕೂಡ ಅವನು ಬಂದು ಕುಳಿತುಕೊಳ್ಳುತ್ತಿದ್ದೆ ಅಲ್ಲಿ. ಏಕೆಂದರೆ ಆ ತೋಟವನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಿದ್ದು ಅವನ ತಾಯಿ. ಅಲ್ಲಿನ ಪ್ರತಿಯೊಂದು ಗಿಡದಲ್ಲೂ ಕೂಡ ಅರ್ಜುನನಿಗೆ ತನ್ನ ತಾಯಿಯ ಸ್ಪರ್ಶ ಸಿಗ್ತಾ ಇತ್ತು.
ಕಾಫಿ ಕುಡಿದು ಮುಗಿಯುವಷ್ಟರಲ್ಲೇ ಅವನ ಮನಸ್ಸಿನ ಭಾರವೆಲ್ಲ ಹಿಡಿದು ಹೋಗಿತ್ತು. ಮಾರನೇ ದಿನ ಬೆಳಗ್ಗೆ ಹೊಸ ಸೂರ್ಯೋದಯದೊಂದಿಗೆ ಅರ್ಜುನ್ ಸೂಟನ್ನು ಧರಿಸಿ ಆಫೀಸಿಗೆ ಹೊರಡಲು ಸಿದ್ಧನಾಗ್ತಾ ಇದ್ದ. ಕೆಳಗೆ ಬಂದ. ಅಜ್ಜಿ ಸೀತಾ ಧಾವಿಸಿ ಬಂದು, "ಅರ್ಜುನ್, ತಿಂಡಿ ತಿಂದು ಹೋಗು ಮಗನೇ" ಅಂತ ಕರೆದ್ಲು. "ಸರಿ ನಾನಿ, ಇವತ್ತು ಟಿಫನ್ಗೆ ಏನು ಮಾಡಿದೀಯಾ" ಅಂತ ಅರ್ಜುನ್ ಡೈನಿಂಗ್ ಟೇಬಲ್ ಹತ್ರ ಬಂದು ಕುಳಿತುಕೊಳ್ತಾನೆ. ಅಜ್ಜಿ ಪ್ರೀತಿಯಿಂದ, "ನಿನಗೆ ಇಷ್ಟ ಅಂತ ಬಿಸಿ ಬಿಸಿಯಾದ ವಡ ಮತ್ತು ದೋಸೆ ಮಾಡಿದ್ದೀನಿ ಕಣೋ" ಅಂತ ಅಂದ್ಲು. "ಓಹೋ, ನನ್ನ ಫೇವ್ರೇಟ್" ಅಂತ ಹೇಳಿ 10 ನಿಮಿಷಗಳಲ್ಲೇ ತಿಂಡಿಯನ್ನು ಮುಗಿಸ್ತಾ ಅರ್ಜುನ್ ಅಂದ ಹಾಗೆ, "ಅಜ್ಜ ಮತ್ತು ಅಪ್ಪ ಎಲ್ಲಿದ್ದಾರೆ ನಾನಿ" ಅಂತ ಕೇಳ್ತಾನೆ. ಅಜ್ಜಿ ನಗುತ್ತಾ, "ಅವರಿಬ್ಬರು ಜೊತೆಯಾಗಿ ಜಾಗಿಂಗ್ ಹೋಗಿದ್ದಾರೆ" ಅಂತ ಹೇಳ್ತಾಳೆ. "ಸರಿ ನಾನಿ, ಹಾಗಾದರೆ ನಾನು ಹೊರಡ್ತೀನಿ. ಆಫೀಸಿಗೆ ತಡವಾದರೆ ನನಗೆ ಇಷ್ಟ ಆಗಲ್ಲ. ನಿಮ್ಗೆ ಗೊತ್ತಲ್ಲ ನನ್ನ ಸಮಯದ ಪ್ರಜ್ಞೆ ಎಷ್ಟು ಮುಖ್ಯ ಅಂತ" ಅಂತ ಹೇಳಿ ಅಜ್ಜಿಗೆ ಬಾಯ್ ಹೇಳಿ ಕಾರ್ ಹತ್ತಾನೆ. ನಮ್ಮ ಗಡಸು ಬಾಸ್ ಆಫೀಸಿನತ್ತ ಮುಖ ಮಾಡೇ ಬಿಟ್ಟ. ಕೊನೆಗೂ ಇತ್ತ ನಾಯಕಿ ಶ್ವೇತಾಳ ಮನೆಯಲ್ಲಿ ಅದೇ ಸಮಯದಲ್ಲಿ ಬೆಂಗಳೂರಿನ ರಾಘವ ಅಂಕಲ್ ಮನೆಯಲ್ಲಿ ಅಂಜಲಿ ಚಿಕ್ಕಮ್ಮ ಗಾಢ ನಿದ್ದೆಯಲ್ಲಿದ್ದ ಶ್ವೇತಾಳನ್ನು ಎಬ್ಬಿಸೋಕೆ ಅಂತ ಹೇಳಿ ಬರ್ತಾರೆ. "ಶ್ವೇತಾ, ಹೇಳಮ್ಮ ಶ್ವೇತಾ, ಬೇಗ ಎದ್ದೇಳು. ಇವತ್ತು ನಿನ್ನ ಆಫೀಸ್ನ ಮೊದಲನೇ ದಿನ ಅಲ್ವಾ? ತಡವಾಗಿ ಹೋದರೆ ಮೊದಲನೇ ದಿನವೇ ಇಂಪ್ರೆಷನ್ ಹಾಳಾಗದ್ ಕಣೆ. ಬೇಗ ರೆಡಿಯಾಗು" ಅಂತ ಪ್ರೀತಿಯಿಂದ ತಡ್ತಾ ಇದ್ದಾರೆ. ಶ್ವೇತಾ ಮೆಲ್ಲಗೆ ಕಣ್ಣುಜ್ಜುತ್ತಾ ಎದ್ದು ಕುಳಿತು ಕಿಟಕಿಯ ಹೊರಗೆ ನೋಡ್ತಿದ್ದಾಳೆ. "ಅಯ್ಯೋ ಚಿಕ್ಕಮ್ಮ, ಈಗ ತಾನೇ ಬೆಳಗಾಗ್ತಾ ಇದೆ. ಅದಕ್ಕೆ ಆಫೀಸಿಗೆ ಹೋಗಿ ಇನ್ನೂ ತುಂಬ ಟೈಮ್ ಇದೆ ಅಂತ ಅಂದ್ಕೊಂಡೆ" ಎಂದು ಮುದ್ದಾಗಿ ಮುಖ ತಿರುಗಿಸಿದ್ಲು. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ಆಫೀಸ್ನಲ್ಲಿ ಅವಳಿಗೀಗ ಕಾಯುತ್ತಿರುವುದು ಸಮಯಕ್ಕೆ ಸರಿಯಾಗಿ ಇರಬೇಕೆಂದು ಬಯಸುವ ಕಠಿಣ ಸ್ವಭಾವದ ಗಡಸು ಬಾಸ್ ಅರ್ಜುನ್ ಅಂತ. "ಅಯ್ಯೋ ಶ್ವೇತಾ, ಬೇಗ ಹೇಳಮ್ಮ, ಸಮಯ ನೋಡು, ಆಗಲೇ 8 ಗಂಟೆ ಆಗ್ತಾ ಬರ್ತಾ ಇದೆ" ಎಂದು ಅಂಜಲಿ ಚಿಕ್ಕಮ್ಮ ಗಾಬರಿಯಿಂದ ಕೂಗ್ತಾನೆ ಇದ್ದಾರೆ. ಚಿಕ್ಕಮ್ಮನ ಮಾತನ್ನ ಕೇಳಿ ಶ್ವೇತಾ ಬೆಚ್ಚಿ ಬಿದ್ದು ಎದ್ಲು. ಬೆಡ್ ಮೇಲಿಂದ ಫೋನ್ನಲ್ಲಿ ಟೈಮ್ ನೋಡಿ, "ಅಯ್ಯೋ ದೇವರೇ, ಹೌದು ಚಿಕ್ಕಮ್ಮ, ಆಗಲೇ 8. ನನ್ನನ್ನು ಯಾಕೆ ಇಷ್ಟೊಂದು ತಡವಾಗಿ ಎಬ್ಬಿಸಿದ್ರಿ? ಸ್ವಲ್ಪ ಬೇಗ ಎಬ್ಬಿಸಬಾರ್ದಿತ್ತೆ" ಎಂದು ಆತುರದಿಂದ ಹಾಸಿಗೆಯಿಂದ ಜಿಗಿದಿದ್ಲು. ಅಂಜಲಿ ಚಿಕ್ಕಮ್ಮ ಅವಳು ಗಾಬರಿಯನ್ನು ನೋಡಿ ನಗುತ್ತಾ, "ಸರಿ ಸರಿ, ಮೊದಲು ಈ ಬಿಸಿ ಬಿಸಿ ಕಾಫಿ ಕುಡಿ, ಆಮೇಲೆ ಬೇಗನೆ ರೆಡಿಯಾಗಿ ಕೆಳಗೆ ಬಾ, ಟಿಫಿನ್ ಮಾಡಿ ಹೊರಡುವೆಯಂತೆ" ಎಂದು ಕಾಫಿ ಕಪ್ ಕೈಗಿಟ್ಟು ಅಡುಗೆಯ ಮನೆ ಕಡೆ ನಡೆದ್ರು. ಶ್ವೇತಾ ಗಡಿಬಿಡಿಯಲ್ಲೇ ಕಾಫಿಯನ್ನು ಒಂದೇ ಉಸಿರಿಗೆ ಕುಡಿದು ತರತರನೆ ರೆಡಿಯಾಗಲು ಓಡಿದ್ಲು. ಕೆಲವೇ ನಿಮಿಷಗಳಲ್ಲಿ ಸುಂದರವಾದ ಚೂಡಿದಾರನ್ನು ಧರಿಸಿ ಒದ್ದೆ ಕೂದಲನ್ನು ಒರೆಸಿಕೊಳ್ಳುತ್ತಾ ಶ್ವೇತಾ ಡೈನಿಂಗ್ ಟೇಬಲ್ ಹತ್ರ ಬಂದ್ಲು. ಅಲ್ಲಿ ರಾಘವ ಅಂಕಲ್ ಪೇಪರ್ ಓದುತ್ತಾ ಕುಳಿತಿದ್ರು. ಶ್ವೇತಾಳನ್ನು ನೋಡುತ್ತಲೇ, "ಗುಡ್ ಮಾರ್ನಿಂಗ್ ಶ್ವೇತಾ" ಅಂತ ಮುಗುಳ್ನಕ್ರು. "ವೆರಿ ಗುಡ್ ಮಾರ್ನಿಂಗ್ ಅಂಕಲ್" ಅಂತ ಹೇಳುತ್ತಾ ಶ್ವೇತಾ ಪ್ಲೇಟ್ನಲ್ಲಿದ್ದ ತಿಂಡಿಯನ್ನು ಆತುರಾತುರವಾಗಿ ಬಾಯಿಗೆ ತುರುಕೊಂಡ್ಳು. "ಬಾಯ್ ಅಂಕಲ್, ಬಾಯ್ ಚಿಕ್ಕಮ್ಮ, ನಾನು ಹೊರಡ್ತೀನಿ. ಮೊದಲನೇ ದಿನವೇ ಲೇಟ್ ಆಗಬಾರ್ದು" ಅಂತ ಬ್ಯಾಗನ್ನು ಹೆಗಲಿಗೆ ಏರಿಸ್ಕೊಂಡ್ಳು. ಅಷ್ಟರಲ್ಲಿ ರಾಘವ್ ಅಂಕಲ್ ಅವಳನ್ನು ತಡೆದು, "ಶ್ವೇತಾ, ಇಲ್ಲೇ ನಿಲ್ಲು. ಇವತ್ತು ಬಸ್ಸು ಆಟೋ ಅಂತ ಕಾಯ್ತಾ ಕೂತ್ರೆ ನಿನಗೆ ಖಂಡಿತ ತಡವಾಗಿ ಹೋಗುತ್ತೆ. ತಗೋ ಈ ಕೀ, ತೊಗೊಂಡು ಆಫೀಸಿಗೆ ಹೋಗು" ಅಂತ. "ಥ್ಯಾಂಕ್ ಯು ಸೋ ಮಚ್ ಅಂಕಲ್" ಅಂತ ನಿಟ್ಟುಸಿರು ಬಿಟ್ಟ ಶ್ವೇತಾ ಕೀ ಇಸ್ಕೊಂಡು ಸ್ಕೂಟರ್ ಸ್ಟಾರ್ಟ್ ಮಾಡಿ ನಡೆದ್ಲು. 9:45 ಆತ ತಮ್ಮ ಗಡಸು ಬಾಸ್ ಅರ್ಜುನ್ ಕರಾರುವಕ್ಕಾಗಿ ಬೆಳಗ್ಗೆ 9 ಗಂಟೆಗೆಲ್ಲ ಆಫೀಸ್ ಒಳಗೆ ಎಂಟ್ರಿ ಕೊಟ್ಟಿದ್ದ. ಅವನಿಗೆ ಲೈಫ್ನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಪ್ರಾಣ. ಆಫೀಸ್ನ ಯಾವುದೇ ಸ್ಟಾಫ್ 1 ನಿಮಿಷ ತಡವಾಗಿ ಬಂದರೂ ಕೂಡ ಅರ್ಜುನ್ ಬಿಡ್ತಾ ಇರಲಿಲ್ಲ. ಇಡೀ ಆಫೀಸ್ ನಡುಗುವಂತೆ ಬೈದ್ಬಿಡ್ತಿದ್ದ. ಇತ್ತ ನಮ್ಮ ಶ್ವೇತಾ ಕೂಡ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ರಸ್ತೆಯಲ್ಲಿದ್ದ ವಾಹನಗಳು ಮಧ್ಯೆ ಜಿಗುಟು ಹಾವಿನಂತೆ ಸ್ಕೂಟರ್ ಓಡಿಸ್ಕೊಂಡು ಕೊನೆಗೂ ಆಫೀಸ್ ಬಿಲ್ಡಿಂಗ್ ಮುಂದೆ ಬಂದು ಗಾಡಿ ನಿಲ್ಲಿಸಿದ್ಲು. ಕೈ ಗಡಿಯಾರ ನೋಡಿದಾಗ ಸಮಯ 9:10 ಆಗಿತ್ತು. 10 ನಿಮಿಷ ಲೇಟ್ ಆಗೋಯ್ತಲ್ಲ, ಪರವಾಗಿಲ್ಲ 10 ನಿಮಿಷ ಅಂದರೆ ದೊಡ್ಡ ವಿಷಯ ಏನಲ್ಲ ಬಿಡು ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಳು. ಆಫೀಸ್ ಮುಖ್ಯ ದ್ವಾರದ ಮುಂದೆ ಬಂದು ನಿಂತವಳೆ, "ಇವತ್ತು ನನ್ನ ಮೊದಲನೇ ದಿನ, ಎಲ್ಲ ಒಳ್ಳೆಯದಾಗಲಿ" ಅಂತ ದೇವರನ್ನೆದು ತನ್ನ ಬಲಗಾಲನ್ನು ಮುಂದಿಟ್ಟು ಆಫೀಸ್ ಒಳಗೆ ಕಾಲಿಟ್ಲು. ಆದರೆ ಒಳಗೆ ಹೋಗುತ್ತಿದ್ದಂತೆ ಅಲ್ಲಿನ ಕಟ್ಟುನಿಟ್ಟಾದ ಕಾರ್ಪೊರೇಟ್ ವಾತಾವರಣ ನೋಡಿ ಅವಳಿಗೆ ಸ್ವಲ್ಪ ನಡುಕ ಶುರುವಾಯಿತು. ಮೊದಲನೇ ದಿನವೇ ಹೀಗೆ ತಡವಾಗಿ ಬಂದ್ಬಿಟ್ನಲ್ಲ, ಏನಾಗುತ್ತೋ ಏನೋ ಅಂತ ಬಹಳ ಆತಂಕದಿಂದ ಆಚೀಚೆ ನೋಡತೊಡಗಿದ್ಲು. ಕೊನೆಗೆ ಅದೇ ಸಮಯದಲ್ಲಿ ಅರ್ಜುನ್ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಮ್ಯಾನೇಜರ್ನನ್ನು ಕರೆಸಿ, "ರಾಹುಲ್ ಇನ್ನೂ ಆಫೀಸಿಗೆ ಬಂದಿಲ್ವೇ" ಅಂತ ಗಂಭೀರವಾಗಿ ಕೇಳ್ತಾ ಇದ್ದಾನೆ. ಮ್ಯಾನೇಜರ್ ಏನು ಉತ್ತರಿಸುವಷ್ಟರಲ್ಲೇ ಅರ್ಜುನ್ ಫೋನ್ ರಿಂಗ್ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ರಾಹುಲ್ ಅಂತ ಹೇಳಿ ಹೆಸರು ಕೂಡ ಮೂಡ್ತಿತ್ತು. ಅರ್ಜುನ್ ಮ್ಯಾನೇಜರ್ಗೆ ಹೋಗುವಂತೆ ಕೈಯಿಂದ ಸನ್ನೆ ಮಾಡ್ತಾನೆ. ಮ್ಯಾನೇಜರ್ ಸದ್ದಿಲ್ಲದೆ ಕ್ಯಾಬಿನಿಂದ ಹೊರ ನಡೀತಾನೆ. ಅರ್ಜುನ್ ಕೂಡ ಫೋನ್ ಎತ್ತಿ, "ಹೇಳ್ ರಾಹುಲ್, ಎಲ್ಲಿದ್ದೀಯಾ? ಟೈಮ್ ಎಷ್ಟು" ಅಂತ ಹೇಳ್ತಾನೆ.
ಅತ್ತ ಕಡೆಯಿಂದ ರಾಹುಲ್ ಗಾಬರಿಯಿಂದ ಧ್ವನಿಯಲ್ಲಿ, ಹಲೋ ಹಲೋ ಅರ್ಜುನ್, ಇವತ್ತು ನಾನು ಆಫೀಸಿಗೆ ಬರೋದಕ್ಕಾಗ್ತಿಲ್ಲ ಕಣೋ. ಆ ಅಮ್ಮನಿಗೆ ಸಡನ್ನಾಗಿ ಹುಷಾರಿಲ್ಲದ ಹಾಗೆ ಆಗ್ಬಿಟ್ಟಿದೆ. ಅವರನ್ನೀಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಓ ಹೌದಾ, ಸರಿ ರಾಹುಲ್, ಮೊದಲು ಅಮ್ಮನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗು, ಟೇಕ್ ಕೇರ್, ಹುಷಾರು ಅಂತ ಹೇಳಿ ಅರ್ಜುನ್ ಫೋನನ್ನು ಕಟ್ ಮಾಡ್ತಾನೆ. ಇತ್ತ ಶ್ವೇತಾ ನಿಧಾನವಾಗಿ ಮ್ಯಾನೇಜರ್ ಟೇಬಲ್ ಹತ್ರ ಬಂದು, ಸರ್ ನಾನು ಟೇಬಲ್ ಹತ್ರ ಬಂದು ವಿನಯದಿಂದ ಕೇಳಿದ್ದು. ಮ್ಯಾನೇಜರ್ ಒಳಗಡೆ ನೋಡಿ ಮೂಗಿನ ಮೇಲೆ ಕೋಪ ತಂದುಕೊಂಡು, ಏನಮ್ಮ ಶ್ವೇತಾ, ಮೊದಲನೇ ದಿನನೇ ಇಷ್ಟೊಂದು ತಡವಾಗಿ ಬರ್ತಿದ್ಯಾ? ಇವತ್ತು ನಿನ್ನ ಅದೃಷ್ಟ ಚೆನ್ನಾಗಿಲ್ಲ. ನಿನ್ನನ್ನು ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಿದ ರಾಹುಲ್ ಸರ್ ಇವತ್ತಿಲ್ಲ. ಅವ್ರು ಇದ್ದಿದ್ರೆ ನಿನ್ನೆ ಕೆಲಸದ ಜವಾಬ್ದಾರಿ ಅವರೇ ನೋಡ್ಕೊಳ್ತಾ ಇದ್ರು. ಆದರೆ ಇವತ್ತು ನೀನು ಸಿಕ್ಕಿ ಬಿದ್ದಿರೋದು ಸಾಕ್ಷಾತ್ ನಮ್ಮ ಬಿಗ್ ಬಾಸ್ ಕೈಲಿ. ನಿನ್ನ ಕತೆ ಇವತ್ತು ಮುಗೀತು ಅಂದ್ಕೋ ಅಂತ ಅಂದರು. ಶ್ವೇತಾ ಮುಖ ಸಣ್ಣಗೆ ಮಾಡಿಕೊಂಡು, ಅಯ್ಯೋ ಸರ್, ಜಸ್ಟ್ 10 ನಿಮಿಷ ಅಷ್ಟೇ ತಡವಾಗಿದ್ದು, ಅದಕ್ಕೆ ಹೀಗೆ ಹೇಳ್ತಿರಲ್ವಾ ಅಂದ್ಲು. ನಿನಗಿನ್ನೂ ನಮ್ಮ ಬಾಸ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲಮ್ಮ. 10 ನಿಮಿಷ ಆದರೆ ಅವ್ರ ಪಾಲಿಗೆ 10 ಗಂಟೆ ಇದ್ದ ಹಾಗೆ. ಸರಿ, ನಾನೇನು ಮಾಡೋಕ್ಕಾಗಲ್ಲ, ನೇರವಾಗಿ ಬಾಸ್ ಕ್ಯಾಬಿನ್ಗೆ ಹೋಗು, ಅವರೇ ನಿನಗೆ ಕೆಲಸದ ಬಗ್ಗೆ ಹೇಳ್ತಾರೆ ಅಂತ ಮ್ಯಾನೇಜರ್ ಕೈ ತೋರಿಸಿದ್ರು. ಮ್ಯಾನೇಜರ್ ಮಾತನ್ನು ಕೇಳಿ ಶ್ವೇತಾಗೆ ತಲೆ ತಿರುಗಿದಂತಾಯಿತು. ಈಗಲೇ ದೇವಸ್ಥಾನದ ಸಿಗ್ನಲ್ ಹತ್ರ ಅವನ ಕೋಪವನ್ನು ನೋಡಿದ್ದು ಶ್ವೇತಾಗೆ ಇವನೇ ತನ್ನ ಬಾಸ್ ಅಂತ ಗೊತ್ತಾಗಿದ್ದರಿಂದ ಎಲ್ಲಿಲ್ಲದ ಭಯ ಶುರುವಾಗಿತ್ತು. ದೇವರೇ, ನಾನಿಲ್ಲಿ ಹೇಗೆ ಸಿಲ್ಕಾಕೊಂಡೆ ಅಂತ ಕೈಕಾಲು ನಡುಗುತ್ತಾ ಅರ್ಜುನ್ ಕ್ಯಾಬಿನ್ ಕಡೆಗೆ ಹೆಜ್ಜೆ ಇಡ್ತಿದ್ದಾಳೆ. ಕ್ಯಾಬಿನ್ ಬಾಗಿಲು ನಿಧಾನವಾಗಿ ತಳ್ಳಿದಂತಹ ಶ್ವೇತಾ ಒಳಗಡೆ ಗಂಭೀರವಾಗಿ ತನ್ನ ಲ್ಯಾಪ್ಟಾಪನ್ನು ನೋಡ್ತಿದ್ದ ಅರ್ಜುನನನ್ನು ಕಂಡು ಎದುರುತ್ತಲೇ, ಶುಭೋದಯ ಸರ್, ಗುಡ್ ಮಾರ್ನಿಂಗ್ ಅಂತ ಹೇಳಿದ್ಲು. ಅರ್ಜುನ್ ತಲೆ ಎತ್ತಿ ತೀಕ್ಷ್ಣವಾಗಿ ಅವಳ ಕಣ್ಣುಗಳನ್ನೇ ನೋಡಿದ್ದ. ಗುಡ್ ಮಾರ್ನಿಂಗ್, ಏನಿದು ಆಫೀಸಿಗೆ ಬರೋ ಸಮಯನ ಇದು? ಮೊದಲನೇ ದಿನಾನೇ ಇಷ್ಟೊಂದು ತಡವಾಗಿ ಬಂದಿದೆಯಾ? ನಿನಗೆ ಅಸಲಿ ಪಂಕ್ಚುಯಾಲಿಟಿ, ಸಮಯ ಪ್ರಜ್ಞೆ ಅನ್ನೋದಿದೆಯಾ ಇಲ್ವಾ ಅಂತ ಗಡುಸಾದ ಧ್ವನಿಯಲ್ಲಿ ಗದರಿದ್ದ. ಶ್ವೇತಾ ತಲೆ ತಗ್ಗಿಸಿ, ಸಾರಿ ಸರ್, ಮೊದಲನೇ ದಿನ ಗೊತ್ತಾಗಲಿಲ್ಲ, ತಡ ಆಯಿತು, ಇನ್ನು ಮುಂದೆ ಈ ಥರ ತಪ್ಪಾಗಲ್ಲ, ಕ್ಷಮಿಸಿ ಸರ್ ಅಂತ ವಿನಂತಿಸಿದ್ಲು. ಓಕೆ, ಯು ಕ್ಯಾನ್ ಗೋ, ಹೋಗಬಹುದು ನೀನು ಎಂದು ಅರ್ಜುನ್ ಕಟುವಾಗಿ ಹೇಳಿ ಮತ್ತೆ ಲ್ಯಾಪ್ಟಾಪ್ ಕಡೆ ಮುಖ ಮಾಡ್ತಾನೆ. ಶ್ವೇತಾ ಅಲ್ಲಿಂದ ಕದಲಾಡದೆ ಮೌನವಾಗಿ ನಿಂತು ಮನಸ್ಸಿನಲ್ಲೇ ಬೈದುಕೊಳ್ಳಲು ಶುರು ಮಾಡಿದ್ಲು. ಏನಪ್ಪ ಈ ಮನುಷ್ಯ, ಜಸ್ಟ್ ಒಂದು 10 ನಿಮಿಷ ಲೇಟ್ ಆಗಿದ್ದಕ್ಕೆ ಇಷ್ಟೊಂದು ಕೂಗಾಡ್ತಾ ಇರ್ತಾನೆ, ಬೈತಾ ಇರ್ತಾನೆ. ಇವನು ಕೋಟ್ಯಾಂತರ ರೂಪಾಯಿ ಆಸ್ತಿ ಕೊಳ್ಳೆ ಹೊಡೆದಂಗೆ ಆಡ್ತಾನಲ್ಲಪ್ಪ ಎಂದು 7 ಬಾರಿ ಮನಸ್ಸಿನಲ್ಲೇ ಶಪಿಸಿದ್ಲು. ಕೆಲವು ನಿಮಿಷಗಳ ನಂತರ ಅರ್ಜುನ್ ಮತ್ತೆ ತಲೆ ಎತ್ತಾಗ ಶ್ವೇತಾ ಇನ್ನೂ ಅಲ್ಲೇ ನಿಂತಿರುವುದನ್ನು ನೋಡಿ ಉಬ್ಬು ಗಂಟಾಕೊಂಡ. ಇನ್ನೂ ಹೋಗಿಲ್ವಾ? ಐ ಸೆಡ್ ಯು ಕ್ಯಾನ್ ಗೋ ಅಂದ ಕೋಪದಿಂದ. ಅದು ಸರ್, ನನ್ನ ಕೆಲಸ ಅಂತ ಶ್ವೇತಾ ದಡಬಡಾಯಿಸಿದ್ಲು. ಲುಕ್, ನನ್ನನ್ನು ನೀವು ಅರ್ಜುನ್ ಸರ್ ಅಂತ ಕರಿಬೋದು. ಇಲ್ಲಿ ಕೇಳು, ಬೆಳಗ್ಗೆ ನನ್ನ ಎದುರಿಗೆ ಬಂದು ನಿಂತರೆ ನಿನ್ನ ಲೈಫ್ ನರಕ ಆಗ್ಬಿಡುತ್ತೆ ಗೊತ್ತಾ? ಈಗ ಹೇಳು, ಏನು ಬೇಕು ನಿನಗೆ? ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾ ಇದೀಯಾ ಅಂತ ಅರ್ಜುನ್ ತನಿಖೆ ಮಾಡುವಂತೆ ಕೇಳಿದ್ದ. ಶ್ವೇತಾ ಧೈರ್ಯ ತಂದ್ಕೊಂಡು ಮೆಲ್ಲನೆ, ಅರ್ಜುನ್ ಸರ್, ಇವತ್ತು ನನ್ನ ಮೊದಲನೇ ದಿನ ಅಲ್ವಾ, ಸೊ ಕೆಲಸದ ಬಗ್ಗೆ ಯಾರು ಹೇಳ್ತಾರೆ ಅಂತ ಗೊತ್ತಾಗಲಿಲ್ಲ ಅಂದ್ಲು. ಈ ವಿಷಯವನ್ನು ನಾನು ರಾಹುಲ್ ಹತ್ರ ಕೇಳಬೇಕಿತ್ತು, ಆದರೆ ಇವತ್ತು ರಾಹುಲ್ ಆಫೀಸಿಗೆ ಬಂದಿಲ್ಲ ಎಂದನು ಅರ್ಜುನ್. ಶ್ವೇತಾ ಮತ್ತೆ ಅಲ್ಲಿ ನಿಂತು ಮನಸ್ಸಿನಲ್ಲೇ ಗುಣಕೊಂಡ್ಳು. ಈ ರಾಹುಲ್ ಸರ್ ಬರದೇ ಇರೋದಕ್ಕೆ ತಾನೇ ನಾನು ನಿನ್ನ ಹತ್ರ ಬಂದು ಈ ತರಹ ಶಾಪ ಹಾಕಿಸ್ಕೊಳ್ತಾ ಇರೋದು. ನೀವ್ಯಾಕೆ ಹಿಂಗೆ ಆಡ್ತಿರೋ ಅರ್ಜುನ್ ಸರ್? ನಿಮಗೇನೋ ಬಹುಶಃ ಏನೋ ಕಂಟಕ ಬಂದಿದೆ ಅಂತ ಅನಿಸುತ್ತೆ ಅಂತ ಮನಸ್ಸಿನಲ್ಲೇ ಗುಣ್ಕೊಳ್ತಾ ಇದ್ದಾಳೆ. ಅರ್ಜುನು ಜೋರಾಗಿ ಮೇಜಿನ ಮೇಲೆ ಕುಟ್ಟಿ, ಏನಾಯ್ತೀಗ? ನಿಂತ ಜಾಗದಲ್ಲೇ ಏನೋ ಪ್ಲ್ಯಾನ್ ಮಾಡ್ತಿದೀಯಾ? ಈ ಕೆಲಸ ನಿನಗೆ ಇಷ್ಟ ಇದೆಯೋ ಇಲ್ವೋ? ಮತ್ತದೇ ತಪ್ಪು ಮಾಡ್ತೀಯ ನೀನು ಅಂತ ಎಚ್ಚರಿಸ್ತಾನೆ. ಅರ್ಜುನ್ ಆ ರೇಂಜ್ಗೆ ರೇಗಾಡ್ತಿದ್ರು. ರಾಹುಲ್ ಸರ್ ಆಫೀಸಿಗೆ ಬರದೇ ಇರೋದು ಇವರಿಬ್ಬರ ನಡುವೆ ಇನ್ಯಾವ ಹೊಸ ಜಗಳಕ್ಕೆ ಕಾರಣವಾಗಿಲ್ಲದೆ ಅಂತ ಗೊತ್ತಿಲ್ಲ. ಅರ್ಜುನ್ ಕೋಪದಿಂದ ರಾಹುಲ್ ಬಗ್ಗೆ ಹೇಳ್ತಿದ್ದಂಗೆ ಶ್ವೇತಾ ತಕ್ಷಣ ಮೆಲ್ಲನೆ, ಓ ಹೌದು ಸರ್, ರಾಹುಲ್ ಸರ್ ಬರದೇ ಇರೋ ವಿಷಯ ನನಗೆ ಗೊತ್ತು, ನಾನೇ ಮರೆತಿದ್ದೆ ಅಂತ ಹೇಳಿದ್ಲು. ಅವಳು ಹಾಗೆ ಹೇಳಿದ್ದೆ ತಡ ಅರ್ಜುನ್ ಅವಳನ್ನು ಮತ್ತಷ್ಟು ತೀಕ್ಷ್ಣವಾಗಿ ದಿಟ್ಟಿಸಿ ಶ್ವೇತಾ ಮನಸ್ಸಿನಲ್ಲೇ ಗುಣುಗಿಕೊಳ್ಳಲು ಶುರು ಮಾಡಿದ್ಲು. ನೀನು ಮರೆತು ಬಿಡ್ತೀಯ, ನಿನಗೇನು ಗೊತ್ತು? ನನ್ನ ಬೆಳಗ್ಗೆ ಹೀಗೆ ಇಗ್ಗ ಮುಗ್ಗ ಬೈಯೋದನ್ನು ಮಾತ್ರ ನೀನು ಮರೆಯಲ್ಲ, ನಿನ್ನ ತಲೆಯಲ್ಲಿ ಬೇರೆ ಏನೇನೋ ಮರೆತು ಹೋಗುತ್ತೆ ಎಂದು ತನ್ನೊಳಗೆ ಶಪಿಸ್ಕೊಂಡ್ಳು. ಅರ್ಜುನ್ ತನ್ನ ಲ್ಯಾಪ್ಟಾಪ್ನಿಂದ ಮುಖ ಎತ್ತಿ, ನೋಡು ಶ್ವೇತಾ, ಇದು ನಿನ್ನ ಮೊದಲನೇ ದಿನ ಆಗಿರೋದ್ರಿಂದ ಹೊಸದಾಗಿ 1 ವಾರ ನಿನಗೆ ಕೆಲಸದ ಬಗ್ಗೆ ಟ್ರೈನಿಂಗ್ ಇರುತ್ತೆ. ಆಮೇಲೆ ನೀನು ಪ್ರೊಡಕ್ಷನ್ ಕೆಲಸನ ಶುರು ಮಾಡ್ಕೋಬೇಕು. ಈಗ ಸೀದಾ ಹೋಗಿ ಮ್ಯಾನೇಜರ್ನ ಭೇಟಿಯಾಗು, ಅವ್ರು ನಿನಗೆ ಮುಂದಿನ ಎಲ್ಲ ವಿವರಗಳನ್ನು ಕೊಡ್ತಾರೆ. ನಾವು ಯು ಕ್ಯಾನ್ ಗೋ ಅಂತ ಹೇಳಿ ಕಟುವಾಗಿ ಹೇಳಿ ಸನ್ನೆ ಕೂಡ ಮಾಡ್ತಾನೆ. ಥ್ಯಾಂಕ್ ಯು ಸರ್ ಅಂತ ಹೇಳಿ ಶ್ವೇತಾ ಅಲ್ಲಿಂದ ಹೊರಡಲು ಅನುವಾಗ್ತಾಳೆ.
ಆದರೆ ಮನಸ್ಸಿನಲ್ಲಿ ಏನಪ್ಪ ಈ ಮನುಷ್ಯ, ಹೋಗು ಅಂತ ಹೇಳೋ ಬದಲು ತಾನೇ ಇಲ್ಲಿನ ರಾಜನ ತರಹ ಕುಳಿತುಕೊಂಡು ನನ್ನನ್ನೇ ಆ ರೇಂಜಿಗೆ ನೋಡ್ತಾ ಇದ್ದಾನೆ, ಇನ್ನೇನು ಬಾಕಿ ಇದೆ ಇವನಿಗೆ ಅಂತ ಯೋಚಿಸುತ್ತಾ ಹೆಜ್ಜೆಯನ್ನು ಇಡ್ತಾಳೆ. ಶ್ವೇತಾ ಕ್ಯಾಬಿನಿಂದ ಹೊರ ನಡೆದು ಹೋಗ್ತಿದ್ರೆ ಅರ್ಜುನ್ ಅವಳ ಬೆನ್ನನ್ನೇ ನೋಡುತ್ತಾ ಮತ್ತೆ ಆಲೋಚನೆಗೆ ಬಿದ್ದಿದ್ದ. ಈ ಹುಡುಗಿಯನ್ನು ನಾನು ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ? ದೇವಸ್ಥಾನದ ಹತ್ತಿರ ಸ್ಕೂಟಿಯಲ್ಲಿ ಸಿಕ್ಕಾಗ ಅವಳು ಮುಖಕ್ಕೆ ಸ್ಕಾರ್ಫ್ ಕಟ್ಟಿದ್ಲು. ಹಾಗಾದರೆ ಇವಳನ್ನು ನಾನು ಅದಕ್ಕಿಂತ ಮುಂಚೆ ಬೇರೆ ಎಲ್ಲೋ ನೋಡಿದ್ದೀನಾ ಅಂತ ತಲೆ ಕೆಡಿಸಿಕೊಳ್ಳಲು ಶುರು ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಅರ್ಜುನ್ ತನ್ನ ಪ್ರಜ್ಞೆಗೆ ಬಂದು, ಒಂದು ವೇಳೆ ನಾನು ನೇರವಾಗಿ ಆ ಹುಡುಗಿಯನ್ನೇ ಕರೆದು ಕೇಳಿದರೆ ಅವಳು ನನಗೆ ಸತ್ಯ ಹೇಳಬಹುದಲ್ವಾ, ನಾನು ಯಾಕೆ ಅವಳನ್ನೇ ಕೇಳಬಾರ್ದು ಅಂತ ಯೋಚಿಸಿದನು. ಆದರೆ ಮರುಕ್ಷಣವೇ ಛೇ ಇಲ್ಲ, ಅವಳು ನನ್ನ ಬಗ್ಗೆ ಬೇರೆ ಏನೋ ತಪ್ಪು ತಿಳ್ಕೊಬೋದು ಅಂತ ತನ್ನ ಆಲೋಚನೆಯನ್ನು ಅಲ್ಲಿಗೆ ನಿಲ್ಲಿಸ್ತಾನೆ. ಆದರೆ ಅವಳ ಮುಖ ಮಾತ್ರ ಅವನ ಕಣ್ಣು ಮುಂದಿನಿಂದ ಮರೆಯಾಗ್ತಿರ್ಲಿಲ್ಲ. ಎಷ್ಟೇ ಯೋಚಿಸಿದ್ರೂ ಕೂಡ ನೆನಪಿಗೆ ಬಾರದಿದ್ದಾಗ ಅರ್ಜುನ್ ತನ್ನ ಮನಸ್ಸನ್ನು ಶಾಂತಗೊಳಿಸ್ಕೊಂಡು ಮತ್ತೆ ಆಫೀಸ್ ಫೈಲುಗಳನ್ನು ನೋಡುವುದರಲ್ಲಿ ಮುಳುಗ್ತಾನೆ. ಇತ್ತ ಶ್ವೇತಾ ನೇರವಾಗಿ ಮ್ಯಾನೇಜರ್ ಹತ್ರ ಬಂದು ತನ್ನ ಕೆಲಸದ ಬಗ್ಗೆ ಕೇಳಿದ್ಲು. ಮ್ಯಾನೇಜರ್ ಅವಳನ್ನು ನೋಡಿ ನಕ್ಕು ಅವಳ ಪಕ್ಕದಲ್ಲೇ ನಿಂತಿದ್ದ ಇನ್ನೊಬ್ಬ ಮುದ್ದಾದ ಹುಡುಗಿಯನ್ನು ತೋರಿಸಿ, ಶ್ವೇತಾ, ಇವಳು ಮೇಧಾ ಅಂತ, ಇವಳು ಕೂಡ ಇವತ್ತೇ ನಮ್ಮ ಆಫೀಸಿಗೆ ಜಾಯ್ನ್ ಆಗಿರುವಂತಹ ಒಂದು ಹೊಸ ಎಂಪ್ಲಾಯ್ ಆಗಿರ್ತಾರೆ. ಇನ್ಮುಂದೆ ನೀವಿಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕಾಗುತ್ತೆ ಅಂತ ಪರಿಚಯಿಸಿದರು. ಅಷ್ಟರಲ್ಲೇ ಅಲ್ಲಿಗೆ ಬಂದ ಹಿರಿಯ ಉದ್ಯೋಗಿ ಪ್ರಮೋದನ್ನು ತೋರಿಸಿ, ಇವನು ಪ್ರಮೋದ್, ನಿಮಗೆ ಕೆಲಸದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇವನು ಹೆಲ್ಪ್ ಮಾಡ್ತಾನೆ, ನಿಮ್ಮ ಜಾಗ ತೋರಿಸಿಕೊಡ್ತಾನೆ ಅಂತ ಹೇಳಿ ಮ್ಯಾನೇಜರ್ ಅಲ್ಲಿಂದ ಹೊರಡ್ತಾರೆ. ಹಾಯ್ ಶ್ವೇತಾ, ಐ ಆಮ್ ಮೇಧಾ ಅಂತ ಮೇಧಾ ಪ್ರೀತಿಯಿಂದ ಕೈ ಚಾಚಿದ್ಲು. ಹಾಯ್ ಮೇಧಾ, ನಾನು ಶ್ವೇತಾ. ಇಬ್ಬರು ಪರಸ್ಪರ ಹ್ಯಾಂಡ್ಶೇಕ್ ಮಾಡಿಕೊಂಡು ಪರಿಚಯ ಕೂಡ ಮಾಡ್ಕೊಳ್ತಾರೆ. ಶ್ವೇತಾ ಮೆಲ್ಲಗೆ ಮೇಧಾಳ ಕಿವಿಯಲ್ಲಿ, ಮೇಧಾ, ನಮ್ಮ ಬಿಗ್ ಬಾಸ್ ಇದ್ದಾರಲ್ಲ, ಸಿಕ್ಕಾಪಟ್ಟೆ ಗಡುಸು ಕಾಣೋ, ಆ ರೇಂಜ್ಗೆ ಕೋಪ ಮಾಡ್ಕೊತಾರೆ. ಇವತ್ತು ಬೆಳಗ್ಗೆನೇ ಅವ್ರ ಮುಖ ನೋಡಿ ನನ್ನ ಕೆಲಸ ಮುಗಿದೇ ಹೋಯಿತು, ಇವತ್ತೇ ಮನೆ ಕಳಿಸ್ಬಿಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದೆ ಎಂದು ಆಫೀಸ್ ಕಡೆ ಕಣ್ಣು ಸೆಳೆದ್ಲು. ಮೇಧಾ ನಗುತ್ತಾ, ಪರವಾಗಿಲ್ಲ ಬಿಡು ಶ್ವೇತಾ, ಬಾಸ್ ಅಂದಮೇಲೆ ಕೋಪ, ಆ ಒಂದು ಸಿಡುಕುತನ ಇದ್ದೇ ಇರುತ್ತಲ್ವಾ ಎಂದು ಸಮಾಧಾನ ಮಾಡಿದ್ಲು. ನಂತರ ಇಬ್ಬರು ತಮಗೆ ಕೊಟ್ಟಂತಹ ಕೆಲಸವನ್ನು ನೋಡಲಾರಂಭಿಸಿದ್ರು. ನಡುವೆ ಏನಾದರೂ ಅನುಮಾನ ಬಂದರೆ ಪ್ರಮೋದ್ ಬಂದು ಅವರಿಗೆ ವಿವರವಾಗಿ ಹೇಳ್ಕೊಡ್ತಿದ್ದನು. ಮೊದಲನೇ ದಿನದ ಕೆಲಸ ಮುಗಿದು ಸಂಜೆ ಆಫೀಸ್ ಟೈಮ್ ಮುಗಿತಿದ್ದಂಗೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೊರಡಲು ಸಿದ್ಧರಾದರು. ಕೇವಲ ಒಂದೇ ದಿನದಲ್ಲಿ ಶ್ವೇತಾ ಮತ್ತು ಮೇಧಾ ಇಬ್ಬರು ಕೂಡ ಆತ್ಮೀಯವಾದ ಸ್ನೇಹಿತರಾಗಿ ಬಿಟ್ಟಿದ್ರು. ಇಲ್ಲಿ ಕಥೆಯ ಟ್ರ್ಯಾಕ್ ಬದಲಾಗಲಿದೆ. ರಾಹುಲ್ ಮನೆಯ ಕೌಟುಂಬಿಕ ವಾತಾವರಣದಲ್ಲಿ ಕತೆ ಶುರುವಾಗ್ತಿದೆ. ಆಫೀಸ್ ಮುಗಿಸ್ಕೊಂಡು ಅರ್ಜುನ್ ನೇರವಾಗಿ ತನ್ನ ಬೆಸ್ಟ್ ಫ್ರೆಂಡ್ ಅರ್ಜುನ್ ಮನೆಗೆ ಹೋಗ್ತಾನೆ. ಅವರ ಮನೆಯ ಅಲ್ಲಿನ ಅಳಿಯ ಕೆಲಸದಾಕೆ ಬಂದು ಬಾಗಿಲನ್ನು ತೆರಿತಾಳೆ. ಮುಂದುವರಿಯುತ್ತೆ ಕತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪ್ರತಿದಿನ ಕತೆ ಬರುತ್ತೆ.